ಗುರು ಪೂರ್ಣಿಮೆಯು ಆಧ್ಯಾತ್ಮಿಕ ಗುರುಗಳನ್ನು ಗೌರವಿಸುವ ಪೂಜ್ಯ ಹಬ್ಬವಾಗಿದೆ. ಆಷಾಢ ಮಾಸದ ಹುಣ್ಣಿಮೆಯಂದು ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಮಹಾಭಾರತ ಕಾವ್ಯ ರಚಿಸಿದ ಬ್ರಹ್ಮರ್ಷಿ ಬಿರುದಾಂಕಿತ ವೇದವ್ಯಾಸರು ಜನಿಸಿದ್ದು ಗುರುಪೂರ್ಣಿಮೆಯಂದೇ. ಆ ಕಾರಣಕ್ಕೆ ಈ ದಿನವನ್ನು ವ್ಯಾಸ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಗುರು ಪೂರ್ಣಿಮಾ ಆಚರಣೆಗೆ ವಿಶೇಷ ಪ್ರಾಧಾನ್ಯವಿದೆ. ಹಿಂದೂ ಧರ್ಮದಲ್ಲಿ ಗುರುವನ್ನು ದೇವರ ಸ್ಥಾನದಲ್ಲಿ ಪೂಜಿಸಲಾಗುತ್ತದೆ. ಗುರು ಪೂರ್ಣಿಮೆಯಂದು ಗುರುವನ್ನು ಪೂಜಿಸುವುದರಿಂದ ಒಳಿತಾಗುತ್ತದೆ ಎಂಬುದು ನಂಬಿಕೆ. ಗುರು ಪೂರ್ಣಿಮಾ ಸಾಧಕನಿಗೆ ಅತ್ಯಂತ ವಿಶೇಷವಾದ ದಿನ. ಗುರುಗಳನ್ನು ಸ್ಮರಿಸುವುದು, ನಮ್ಮ ಯಶಸ್ಸಿನ ಹಾದಿಗೆ ಬೆಳಕಾಗಿ ಬಂದ ಗುರುಗಳಿಗೆ ಉಡುಗೊರೆಯನ್ನು ನೀಡುವುದು, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು, ಜ್ಞಾನ ನೀಡಿದ ಜ್ಞಾನದಾತನಿಗೆ ಧನ್ಯವಾದ ಹೇಳುವ ದಿನವಿದು. ವರ್ಷದ ಎಲ್ಲ ಹುಣ್ಣಿಮೆಗಳಲ್ಲಿ ಗುರು ಪೂರ್ಣಿಮಾಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಈ ಹುಣ್ಣಿಮೆಗೆ ಎಷ್ಟು ಪ್ರಾಧಾನ್ಯವಿದೆ ಎಂದರೆ, ಈ ಒಂದು ಹುಣ್ಣಿಮೆಯನ್ನು ಆಚರಿಸುವುದರಿಂದ ವರ್ಷಪೂರ್ತಿ ಬರುವ ಹುಣ್ಣಿಮೆಯನ್ನು ಆಚರಿಸಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ. ಗುರು ಪೂರ್ಣಿಮೆಯು ಒಂದು ವಿಶೇಷ ಹಬ್ಬವಾಗಿದ್ದು, ಇದರಲ್ಲಿ ನಾವು ನಮ್ಮ ಗುರುಗಳು, ಮಹಾಪುರುಷರು, ಪೋಷಕರು ಮತ್ತು ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ. ವ್ಯಾಸ ಋಷಿಗಳ ಆಶ್ರಮವು ಬದರಿ ಕ್ಷೇತ್ರದ ಯಮುನಾ ನದಿಯ ದಡದಲ್ಲಿ ಇದೆ. ಪರಾಶರ ಮುನಿ ಮತ್ತು ಸತ್ಯವತಿಯರೇ ಇವರ ತಂದೆ ತಾಯಿ. ಒಮ್ಮೆ ಸರ್ವಸಂಗ ಪರಿತ್ಯಾಗಿಗಳಾದ ಪರಾಶರರು ಮೀನುಗಾರ ಹುಡುಗಿಗೆ ಮೋಹಿತರಾಗುತ್ತಾರೆ. ಆಕೆಯಿಂದ ಮಗುವನ್ನು ಪಡೆಯಲು ಬಯಸುತ್ತಾರೆ. ಆದರೆ ಆಕೆ ಅದನ್ನು ತಿರಸ್ಕರಿಸುತ್ತಾಳೆ. ನಂತರ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಅದೇ ದಿನ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆದರೂ ಆ ಹುಡುಗಿಯು ಕನ್ಯೆಯಾಗಿಯೇ ಉಳಿಯುತ್ತಾಳೆ. ಈ ಸಂದರ್ಭದಲ್ಲಿ ಪರಾಶರರು ಈ ಮಗುವು ವಿಷ್ಣುವಿನ ಅಂಶವಾಗಿದ್ದು 4 ದಿಕ್ಕಿನಲ್ಲಿಯೂ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ ಎಂದು ಹೇಳುತ್ತಾರೆ. ಕಾಲ ಕಳೆದಂತೆ ವೇದವ್ಯಾಸರು ತಮ್ಮ ಅತೀಂದ್ರಿಯ ಶಕ್ತಿಯಿಂದಾಗಿ ಜಗತ್ತಿನ ಆಗುಹೋಗುಗಳನ್ನು ಅರ್ಥೈಸಿಕೊಳ್ಳುತ್ತಾರೆ. ಭಾಗವತವನ್ನು ಕೂಡ ರಚಿಸುತ್ತಾರೆ. 18 ಪುರಾಣಗಳು, ಉಪಪುರಾಣಗಳು ಮತ್ತು 600 ವರ್ಷಗಳ ಮುಂಚೆಯೇ ಮಹಾಭಾರತವನ್ನು ರಚಿಸಿ ಜಗತ್ತಿನೆಲ್ಲೆಡೆ ಪಸರಿಸಿದ್ದರು. ವಿಷ್ಣು ಸಹಸ್ರನಾಮ ರಚನೆಯಲ್ಲೂ ವೇದವ್ಯಾಸರ ಪಾತ್ರ ಮಹತ್ತರವಾಗಿದೆ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ವೇದವ್ಯಾಸ ಜಯಂತಿಯನ್ನು ಆಚರಿಸಲಾಗುತ್ತದೆ. ವ್ಯಾಸರು ಜ್ಞಾನದ ಸಂಪೂರ್ಣ ವಿದ್ಯೆಯನ್ನು 4 ವೇದಗಳು, ಉಪನಿಷತ್ತುಗಳು, ಉಪವೇದಗಳು, 27 ಸ್ಮೃತಿಗಳು, 27 ಉಪಸ್ಮೃತಿಗಳು ಎಂದು ವರ್ಗೀಕರಿಸಲಾಗಿದೆ. ಆಯುರ್ವೇದದಿಂದ ವಾಸ್ತುಶಿಲ್ಪದವರೆಗೆ, ರಸವಿದ್ಯೆಯಿಂದ ಔಷಧದವರೆಗೆ ಜೀವನದ ಪ್ರತಿಯೊಂದು ಅಂಶಕ್ಕೂ ಸಂಬಂಧಿಸಿದ ಜ್ಞಾನ ಇದರಲ್ಲಿದೆ. ಈ ದಿನ ನಾವು ಮಾನವ ಜನಾಂಗದ ಯೋಗಕ್ಷೇಮಕ್ಕಾಗಿ ಈ ಭೂಮಿಯ ಮೇಲೆ ಇರುವವರೆಲ್ಲರ ಕೊಡುಗೆಯನ್ನು ಸ್ಮರಿಸುತ್ತೇವೆ. ಅವರ ಸಾಧನೆಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಗುರು ಪೂರ್ಣಿಮೆ ಹಿಂದೂಗಳ ಧಾರ್ಮಿಕ ಆಚರಣೆ. ಈ ದಿನದಂದು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳನ್ನು ಗೌರವಿಸುವ ಸಲುವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿಯವರು ತಮ್ಮ ಆಧ್ಯಾತ್ಮಿಕ ಗುರು ಶ್ರೀಮದ್ ರಾಮಚಂದ್ರ ಅವರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಪುನರುಜ್ಜೀವನಗೊಳಿಸಿದರು. ಅಂದಿನಿಂದ ಈ ಹಬ್ಬವನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಭಾರತ, ನೇಪಾಳ, ಭೂತಾನ್ನ ಪ್ರಮುಖ ಭಾಗಗಳಲ್ಲಿ ಹಿಂದೂಗಳು, ಜೈನರು ಹಾಗೂ ಬೌದ್ಧರು ಆಚರಿಸುತ್ತಾರೆ. ಗುರು ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದೆ. ಗು ಎಂದರೆ ಕತ್ತಲೆ ಮತ್ತು ರು ಎಂದರೆ ದೂರ ಮಾಡು ಎಂದರ್ಥ. ಅಂದರೆ ಕತ್ತಲೆಯನ್ನು ತೊರೆದು ಜೀವನದುದ್ದಕ್ಕೂ ಸಂತೋಷವೇ ಬೆಳಗಲಿ ಎಂದರ್ಥ. ಸಾಂಪ್ರದಾಯಿಕವಾಗಿ ಈ ದಿನವನ್ನು ಭಾರತ, ನೇಪಾಳ ಮತ್ತು ಭೂತಾನ್ನಲ್ಲಿ ಹಿಂದೂಗಳು, ಬೌದ್ಧರು ಮತ್ತು ಜೈನರು ಆಚರಿಸುತ್ತಾರೆ. ಗುರು ಪೂರ್ಣಿಮವನ್ನು ಬುದ್ಧ ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಭಾರತದಲ್ಲಿನ ಎಲ್ಲಾ ಋತುಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿವೆ.
ಗುರು ಪೂರ್ಣಿಮೆಯನ್ನು ವಿಶೇಷವಾಗಿ ಮಳೆಗಾಲದಲ್ಲಿ ಆಚರಿಸುವುದರ ಹಿಂದೆಯೂ ಒಂದು ಕಾರಣವಿದೆ. ಏಕೆಂದರೆ ಈ 4 ತಿಂಗಳಲ್ಲಿ ಹೆಚ್ಚು ಬಿಸಿಯಾಗಲಿ ಚಳಿಯಾಗಲಿ ಇರುವುದಿಲ್ಲ. ಈ ಸಮಯವು ಅನುಕೂಲಕರವಾಗಿದೆ ಮತ್ತು ಅಧ್ಯಯನ ಮತ್ತು ಬೋಧನೆಗೆ ಉತ್ತಮವಾಗಿದೆ. ಆದ್ದರಿಂದ ಗುರುಗಳ ಪಾದದ ಬಳಿ ಇರುವ ಶಿಷ್ಯರು ಜ್ಞಾನ, ಶಾಂತಿ, ಭಕ್ತಿ ಮತ್ತು ಯೋಗ ಶಕ್ತಿಯನ್ನು ಪಡೆಯಲು ಈ ಸಮಯವನ್ನು ಆರಿಸಿಕೊಳ್ಳುತ್ತಾರೆ. ಪ್ರತಿದಿನ ಗುರುವಿನ ಸೇವೆ ಮಾಡಬೇಕು. ಆದರೆ ಈ ದಿನ ಪ್ರತಿಯೊಬ್ಬ ಶಿಷ್ಯನು ತನ್ನ ಗುರುವನ್ನು ಪೂಜಿಸಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಗುರು ಪೂರ್ಣಿಮೆಯು ಗುರು ಮತ್ತು ಶಿಷ್ಯರ ನಡುವಿನ ನಂಬಿಕೆ ಮತ್ತು ಆರಾಧನೆಯ ದಿನವಾಗಿದೆ. ಈ ದಿನ ಗುರುವಿನ ಪಾದಗಳನ್ನು ತೊಳೆದು ಆಶೀರ್ವಾದ ಪಡೆದು ಪಾದಪೂಜೆ ಮಾಡಬೇಕು. ಇದರೊಂದಿಗೆ ಗುರುವಿನ ಮಂತ್ರಗಳನ್ನು ಜಪಿಸಬೇಕು. ಗುರುವಿಲ್ಲದವರು ಗುರುವನ್ನು ಸ್ಮರಿಸಬಹುದು ಮತ್ತು ಗುರು ಮಂತ್ರವನ್ನು ತೆಗೆದುಕೊಳ್ಳಬಹುದು. ಒಬ್ಬ ಆತ್ಮಜ್ಞಾನಿ ಗುರುವಿನ ಸಾನ್ನಿಧ್ಯದಲ್ಲಿ ಜ್ಞಾನವು ವೃದ್ಧಿಯಾಗುವುದು, ದುಃಖ ಮತ್ತು ತೊಂದರೆಗಳು ಕಡಿಮೆಯಾಗುವುದು. ಯಾವುದೇ ಕಾರಣವಿಲ್ಲದೆ ಆನಂದದ ಅನುಭೂತಿಯಾಗುತ್ತದೆ. ಸಮೃದ್ಧಿ ಉಂಟಾಗುತ್ತದೆ ಮತ್ತು ನಿಮ್ಮಲ್ಲಿನ ಪ್ರತಿಭೆಗಳು ಪ್ರಕಟವಾಗುತ್ತವೆ. ನೀವು ಎಷ್ಟು ಉತ್ತಮವಾಗಿ ಗುರುವಿನೊಂದಿಗೆ ಸಂಪರ್ಕವನ್ನು ಹೊಂದುತ್ತೀರೋ ಅಷ್ಟು ಸುಂದರವಾಗಿ ನಿಮ್ಮ ಬದುಕು ಚಿಗುರೊಡೆಯುವುದು. ಜೀವನ ಪ್ರಗತಿಯ ಮಾರ್ಗವನ್ನು ಕಂಡುಕೊಳ್ಳುವುದು. ಗುರು ಪೂರ್ಣಿಮೆಯ ದಿನದಂದು ನೀವು ಗುರುವಿಗೆ ವಸ್ತ್ರ, ಪಾದುಕೆ ಇತ್ಯಾದಿಗಳನ್ನು ಅರ್ಪಿಸಬಹುದು. ಅಲ್ಲದೆ ಪೋಷಕರನ್ನು ವ್ಯಕ್ತಿಯ ಮೊದಲ ಗುರುಗಳು ಎಂದು ಕರೆಯಲಾಗುತ್ತದೆ. ಆದುದರಿಂದ ಗುರು ಪೂರ್ಣಿಮೆಯ ದಿನದಂದು ತಂದೆ ತಾಯಿಯರನ್ನು ಒಂದು ಸ್ಥಳದಲ್ಲಿ ಕೂರಿಸಿ ಪ್ರದಕ್ಷಿಣೆ ಹಾಕಿ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ. ಅಂತಹ ವ್ಯಕ್ತಿಯು ಯಾವಾಗಲೂ ವಿಷ್ಣುವಿನ ಆಶೀರ್ವಾದವನ್ನು ಹೊಂದಿರುತ್ತಾನೆ. ಪೋಷಕರ ಆಶೀರ್ವಾದದಿಂದ ಅವರು ಲೌಕಿಕ ಸಂತೋಷವನ್ನು ಪಡೆಯುತ್ತಾರೆ. ನಮ್ಮ ಮನಸ್ಸು ಹೇಗೆ ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆಯೋ ಹಾಗೆ ಗುರು ಪೂರ್ಣಿಮೆಯ ಈ ಹುಣ್ಣಿಮೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಇದು ಗುರುಗಳಿಗೆ ಗೌರವ ಸಲ್ಲಿಸುವ ದಿನ. ನಿಮ್ಮ ಜೀವನವನ್ನು ಅವಲೋಕನ ಮಾಡಿಕೊಳ್ಳಲು ಮತ್ತು ಜ್ಞಾನದ ಮಹತ್ವವನ್ನು ಗುರುತಿಸಲು ಇದು ಸುದಿನವಾಗಿದೆ. ಈ ಜ್ಞಾನವನ್ನು ಗೌರವಿಸಿದರೆ ಜೀವನವನ್ನು ಗೌರವಿಸಿದಂತೆ. ಜೀವನವು ನಿಮಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಜೀವನ ಮತ್ತು ಗುರುವಿನ ಮಧ್ಯೆ ಒಂದು ಅವಿನಾಭಾವ ಸಂಬಂಧವಿದೆ. ಆದರೆ ಆಗಾಗ ನಾವು ನಮ್ಮ ಗಮನವನ್ನು ಇದರಿಂದ ಬೇರೆಡೆಗೆ ತಿರುಗಿಸಿ ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಮುಳುಗಿ ಜ್ಞಾನವನ್ನು ನಿರ್ಲಕ್ಷಿಸುತ್ತೇವೆ. ಈ ಗುರು ಪೂರ್ಣಿಮೆಯ ದಿನದಂದು ನೆನಪಿಡಬೇಕಿರುವ ಎರಡನೆಯ ವಿಷಯವೆಂದರೆ ನಿಮಗೆ ನೀಡಲ್ಪಟ್ಟಿರುವ ಉಡುಗೊರೆಗಳನ್ನು ಬಳಸಿಕೊಳ್ಳುವುದು. ಜೀವನದಲ್ಲಿ ನಿಮಗೆ ಸಾಕಷ್ಟು ಅನುಗ್ರಹವಾಗಿದೆ. ನೀವು ಅದನ್ನು ಬಳಸಿಕೊಳ್ಳಬೇಕಿದೆ. ಅದರ ಬಗ್ಗೆ ನಿಮ್ಮಲ್ಲಿ ಕೃತಜ್ಞತೆ ಹೆಚ್ಚಿದಂತೆಲ್ಲ ಇನ್ನೂ ಹೆಚ್ಚು ಅನುಗ್ರಹವಾಗುತ್ತದೆ. ಅನುಗ್ರಹಿಸುವವರು ಕೊನೆಯಿಲ್ಲದೆ ನೀಡುತ್ತಿರುತ್ತಾರೆ ಮತ್ತು ಅದಕ್ಕೆ ಯಾವುದೇ ರೀತಿಯ ಮನ್ನಣೆಯನ್ನು ಬಯಸುವುದಿಲ್ಲ. ಅಷ್ಟೇ ಅಲ್ಲದೆ ಅದೆಲ್ಲವೂ ನಿಮಗೆ ನಿಮ್ಮ ಸ್ವಂತ ಸಾಧನೆಯಿಂದ ಬರುತ್ತಿದೆ ಎಂದು ಭಾವಿಸುವಂತೆ ಮಾಡುತ್ತಾರೆ. ನಿಜವಾಗಿಯೂ ಇಲ್ಲಿ ಯಾವುದೂ ನಿಮ್ಮದಲ್ಲ. ಆದರೆ ಕೊಡುವವರು ನೀವು ತೆಗೆದುಕೊಂಡಿರುವ ಭಾವನೆಯೇ ಇಲ್ಲದ ರೀತಿಯಲ್ಲಿ ಕೊಡುತ್ತಿದ್ದಾರೆ. ಗುರುಗಳು ನಿಮಗೆ ಒಳ್ಳೆಯ ಮಾತುಗಾರಿಕೆಯನ್ನು ನೀಡಿದ್ದರೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಅದು ಇನ್ನೊಬ್ಬರ ಉನ್ನತಿ ಮತ್ತು ಸಾಂತ್ವನಕ್ಕೆ ಬಳಕೆಯಾಗಲಿ. ಇತರರನ್ನು ದೂಷಿಸಲು ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ನಿಮ್ಮ ಮಾತನ್ನು ಬಳಸಬೇಡಿ. ನಿಮಗೆ ಅದ್ಭುತ ಬುದ್ಧಿಶಕ್ತಿಯನ್ನು ನೀಡಲಾಗಿದ್ದರೆ ಅದನ್ನು ಬೇರೆಯವರ ಒಳಿತಿಗಾಗಿ ಬಳಸಿ. ಅಥವಾ ನಿಮಗೆ ಒಳ್ಳೆಯ ಧ್ವನಿ ನೀಡಿದ್ದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಒಂದು ವೇಳೆ ನೀವು ಬಲಶಾಲಿಯಾಗಿದ್ದರೆ ಹೆಚ್ಚು ಸೇವೆ ಮಾಡಿ. ಸದುಪಯೋಗ ಪಡಿಸಿಕೊಳ್ಳುವುದು ಎಂದರೆ ನಿಮ್ಮ ಉಡುಗೊರೆಗಳನ್ನು ಸಮಾಜದ ಒಳಿತಿಗಾಗಿ ಬಳಸುವುದು, ಇತರರಲ್ಲಿನ ದೈವಿಕ ಗುಣಗಳನ್ನು ಎತ್ತಿ ಹಿಡಿಯಲು ಬಳಸುವುದು. ದೈವತ್ವವು ಇಡೀ ಸೃಷ್ಟಿಯಲ್ಲಿ ವ್ಯಾಪಿಸಿದೆ. ಆದ್ದರಿಂದ ಯಾರಿಗೆ ಸೇವೆ ಸಲ್ಲಿಸಿದರೂ ಅದು ಪರಮಾತ್ಮನ ಆರಾಧನೆಯೇ ಆಗುವುದು. ಈ ಜ್ಞಾನವನ್ನು ಗೌರವಿಸಿ. ನಿಮ್ಮ ಹಾಗೂ ಇತರರ ಜೀವನವು ಇದರಿಂದ ಬೆಳಗುತ್ತದೆ. ನೇಪಾಳದ ಶಾಲೆಗಳಲ್ಲಿ ಗುರು ಪೂರ್ಣಿಮೆಯನ್ನು ದೊಡ್ಡ ಹಬ್ಬವಾಗಿ ಆಚರಿಸಲಾಗುತ್ತದೆ.
ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ರುಚಿಯಾದ ತಿಂಡಿಗಳನ್ನು, ಹಾರಗಳನ್ನು ಮತ್ತು ಅಲ್ಲಿನ ನಾರಿನಿಂದ ಮಾಡಲಾದ ಟೋಪಿ ಎಂಬ ವಿಶೇಷ ಟೊಪ್ಪಗಿಗಳನ್ನು ಕೊಡುವ ಮೂಲಕ ಗೌರವ ಸಲ್ಲಿಸುತ್ತಾರೆ. ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಪ್ರದರ್ಶನಗಳನ್ನು ಆಯೋಜಿಸಿ ಶಿಕ್ಷಕರ ಶ್ರಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಈ ದಿನ ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಇನ್ನಷ್ಟು ಸದೃಢಗೊಳಿಸಿಕೊಳ್ಳುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.